बेळगाव जिल्हा शिक्षकांच्या दीर्घकाळाच्या मागणीला प्रतिसाद देत गुरुभवनच्या बांधकामासाठी 18 गुंठे जागा अखेर मंजूर करण्यात आली आहे। या निर्णयामागे महिला व बाल विकास मंत्री लक्ष्मी हेब्बाळकर यांच्या पुढाकारामुळे शक्य झाले आहे। मंगळवारी अधिकृत आदेशपत्र देण्यात आले। कुवेंपू नगर येथील त्यांच्या गृह कार्यालयात मंत्री हेब्बाळकर यांनी गुरुभवनसाठी मंजूर झालेल्या जागेचे आदेशपत्र शालेय शिक्षक विभागाचे उपनिर्देशक तसेच शिक्षक संघाचे पदाधिकारी यांच्या हस्ते सुपूर्द केले। यावेळी विधान परिषद सदस्य चन्नराज हट्टीवळी म्हणाले की शिक्षक संघाची दीर्घकाळाची मागणी मंत्री महोदयांनी पूर्ण केली आहे। दिलेल्या आश्वासनानुसार जागा उपलब्ध करून देऊन त्यांनी संपूर्ण शिक्षक समाजाचे ऋण फेडले आहे। ಶಿಕ್ಷಕರಿಗಾಗಿ ಒಂದು ಐತಿಹಾಸಿಕ ದಿನ ಸಮಸ್ತ ಪ್ರೈಮರಿ ಶಿಕ್ಷಕರ ಸಂಘಟನೆ ಇರಬಹುದು, ಹೈಸ್ಕೂಲ್ ಶಿಕ್ಷಕರ ಸಂಘಟನೆ, PU ಕಾಲೇಜಿನ ಒಂದು ಉಪನ್ಯಾಸಕರ ಒಂದು ಸಂಘಟನೆಗೆ ಬಹಳ ದಿವಸದ ಬೇಡಿಕೆ ಬೆಳಗಾವಿ ನಗರದಲ್ಲಿ ಒಂದು ಗುರುಭವನ ನಿರ್ಮಾಣಕ್ಕಾಗಿ ಜಾಗೆಯನ್ನು ಕೊಡಿ ಅಂತ, ಜಮೀನನ್ನು ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸಚಿವರುಗಳಿಗೆ ಬಹು ದಿವಸಗಳ ಬೇಡಿಕೆ ಇತ್ತು। ಅದೇ ರೀತಿ ಅವರು ಈ ಭಾಗದ ನೆಚ್ಚಿನ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರನ್ನು ಕೋರಿಕೊಂಡಾಗ ನಮಗೆ ಗುರುಭವನಕ್ಕೆ ಜಮೀನನ್ನು ಮಂಜೂರು ಮಾಡಬೇಕಂತ ಹೇಳಿದಾಗ ಅತ್ಯಂತ ಸಂತೋಷದಿಂದ ಸಚಿವರು ನಮ್ಮ ಮತಕ್ಷೇತ್ರದಲ್ಲಿ ಜಮೀನನ್ನು ಹುಡುಕಿ ತಮಗೆ ಕೊಡ್ತೇವೆ ಅಂತ ಹೇಳಿದರು। ಅದೇ ರೀತಿ ಇವತ್ತು ತಮ್ಮ ಮಾತನ್ನು ಉಳಿಸಿಕೊಂಡು ಇದೇ ನಮ್ಮ ಇಂಡಲ್ಗಾ ಗಣಪತಿಯ ಪಕ್ಕದಲ್ಲಿರುವಂಥ ಸರ್ಕಾರಿ ಜಮೀನಿನಲ್ಲಿ ಸುಮಾರು 17 ಗುಂಟೆ ಜಾಗವನ್ನು ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಶಿಕ್ಷಕರ ವೃಂದಕ್ಕೆ ಗುರುಭವನ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ। ಆ ಮಂಜೂರಾತಿ ಪ್ರತಿಯನ್ನ ಇವತ್ತು ನಾವು ಸಂಘಟನೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾವು ಇವತ್ತು ನೀಡಿದ್ದೇವೆ। ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಸಮಸ್ತ ಗುರು ವೃಂದದಿಂದ ನಾನು ಅವರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳಿದ್ದೇನೆ। ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಕೆಲಸ। ಯಾಕಪ್ಪ ಅಂತಂದ್ರೆ ಇವತ್ತು ಗುರುವಿನಿಂದ ನಾವೆಲ್ಲ ಕಲಿತು ದೊಡ್ಡವರಾಗಿರ್ತೀವಿ। ಆ ಗುರುವಿಗೆ ಏನಾದರೂ ನಾವು ಒಂದು ಕಾಣಿಕೆ ನೀಡಬೇಕು, ಅವರಿಗೆ ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ, ಒಂದು ಗುರುಭವನ ನಿರ್ಮಾಣ ಮಾಡಲಿಕ್ಕೆ ಇವತ್ತೇನು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಸಚಿವರು ಮುಂದೆ ಬಂದು ಈ ಒಂದು ಕೆಲಸ ಮಾಡಿದರು, ಇದು ಇಡೀ ರಾಜ್ಯಕ್ಕೆ ಮಾದರಿ। ಮುಂಬರುವಂಥ ದಿನದಲ್ಲಿ ಈ ಗುರುಭವನದಿಂದ ಸಮಸ್ತ ಬೆಳಗಾವಿ ಜಿಲ್ಲೆಯ ಶಿಕ್ಷಕರಿಗೆ ಒಂದು ಸಂಘಟನೆಗಾಗಿ ಮತ್ತು ಅವರ ಚಿಂತನೆಗಳಿಗಾಗಿ ಒಂದು ಒಳ್ಳೆಯ ಸ್ಥಾನವಾಗಿ ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿಕ್ಕೆ ಸಂದರ್ಭದಲ್ಲಿ ಹಾರೈಸಿ ಇನ್ನೊಂದ್ಸರಿ सचिवರಿಗೆ अभिनंदन सल्लते। हिंडलगा गावातील गणपती मंदिर जवळ या 18 गुंठ्यावर लवकरच भव्य गुरुभवन उभारले जाणार आहे। प्राथमिक शाळा शिक्षक संघाचे अध्यक्ष जयकुमार हेबाळी यांनी सांगितले की अल्पावधीतच जागा मंजूर केल्याने शिक्षक समाजात समाधान व आनंदाचे वातावरण आहे। लवकरच शंखस्थापन करून मोठ्या प्रमाणात कार्यक्रम आयोजित करून मंत्री लक्ष्मी हेब्बाळकर आणि चन्नराज हट्टीवळे यांचा सार्वजनिक सन्मान केला जाईल। ಸುಮಾರು 10,000 ಶಿಕ್ಷಕರು, 5,000 ಮತ್ತು ಉಪನ್ಯಾಸಕ ಶಿಕ್ಷಕರು ಇರುವಂಥ ಈ ಜಿಲ್ಲೆಗೆ ಸುಮಾರು ವರ್ಷಗಳಿಂದ ಶಿಕ್ಷಕರ ಭವನ ಇಲ್ಲದೆ ಇರುವುದರಿಂದ ಮಾನ್ಯ ಡಾಕ್ಟರ್ ಶಿಕ್ಷಕರಿಗೆ ಮಾಡಿದ್ದಾರೆ। ಸುಮಾರು 15 ದಿನಗಳಲ್ಲಿ ಹಾಗೆ ಭವನ ಕಟ್ಟಡಕ್ಕೆ ಮಾಡಿಕೊಟ್ಟಂಥ ನಮ್ಮ ಜಿಲ್ಲೆ ಹೆಮ್ಮೆಯ ಸಚಿವರಾದಂಥ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ಸಹೋದರರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಹಟ್ಟಿಹೊಳಿ ಇಲಾಖೆ ಹಾಗೂ ಸಂಘಟನೆಯವರಿಗೆ ಇವತ್ತು ಶಾಲೆಯಲ್ಲಿ ಅಧಿಕಾರಿಗಳು ಮಾತ್ರ ಬಂದ ನಿಮ್ಮನ್ನು ಅಭಿನಂದಿಸಿ CST ನಿಷೇಧನ ಆದೇಶ ಈಗ ಸೆಪ್ಟೆಂಬರ್ 5 ಇದು ಶಿಕ್ಷಕರ ದಿನದ ನಿಮ್ಮದು ವಿಶೇಷವಾದಂಥ ಕೊಡುಗೆ। ಈ ಕೊಡುಗೆಯನ್ನು ಈ ರಾಜ್ಯಕ್ಕೆ ಒಂದು ಮಾದರಿಯ ಕೊಡುಗೆಯನ್ನು ನಾವು ನೀಡಿದ್ದೇವೆ ಎನ್ನುವುದು ಹೆಮ್ಮೆ ಇದೆ ಮೇಡಮ್। ಇದಾದ ನಂತರ ಸುಮಾರು 21 ದಿನಾಂಕವನ್ನು ಪಡೆದು ಒಂದು ಐತಿಹಾಸಿಕ ಅಭಿನಂದನಾ ಸಮಾರಂಭವನ್ನು ಸುಮಾರು 5,000 ಶಿಕ್ಷಕರನ್ನು ಸೇರಿಸಿ
ಇದನ್ನೊಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಗೆಲ್ಲ ಮಾಡೋಣ ಈ ಸೆಪ್ಟೆಂಬರ್ 30 ಅನ್ನುವಂಥದ್ದು ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶಿಕ್ಷಕ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಹೋಗ್ತಾ ಇತ್ತು. ಅದು ಸೆಪ್ಟೆಂಬರ್ 30ರವರೆಗೆ ಇರ್ತದೆ. ಆ 1 ವರ್ಷದವರೆಗೆ ನಮ್ಮ ಹಳ್ಳಿಗಲ್ಲೂ ಮತ್ತು ಒಂದು ವಿಶೇಷವಾದಂಥ ನಮಗೆಲ್ಲರೂ ಪರವಾಗಿ या कार्यक्रमाला मंत्री लक्ष्मी हेब्बाळकर, DDPI लीलावती हिरेमठ, शहर शिक्षणाधिकारी रवी भजंत्री, ग्रामीण शिक्षणाधिकारी आंजनेय तसेच शिक्षक संघाचे अनेक पदाधिकारी उपस्थित होते. शिक्षक संघटनातर्फे लक्ष्मी हेब्बाळकर व चंद्रराज हट्टीवळी यांचा विशेष सन्मान करण्यात आला. ब्युरो रिपोर्ट, वॉइस ऑफ फेनुग्राम, बेळगाव.